ಸಂಚಾರ್ ಟೈಮ್ಸ್ ಕರುಣ ನ್ಯೂಸ್ ಗೌರಿಬಿದನೂರು ವರದಿ. ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯೋತ್ಸವ ಜ್ಯೋತಿಯು ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ವಕ್ಕೆ ಆಗಮನ. ಕಿತ್ತೂರು ರಾಣಿ ಚೆನ್ನಮ್ಮನ 200ನೇ ಕಿತ್ತೂರು ಉತ್ಸವ 2024 ಈ ಕಾರ್ಯಕ್ರಮದ ಪ್ರಯುಕ್ತ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಸಂಚರಿಸುತ್ತಿದ್ದು, ಇಂದು ಗೌರಿಬಿದನೂರು ತಾಲೂಕಿನ ಐತಿಹಾಸಿಕ ಸ್ಥಳವಾದ ವಿದುರಾಶ್ವತ್ಥಕ್ಕೆ ತಹಸೀಲ್ದಾರ್ ಮಹೇಶ್ ಪತ್ರಿ ಮತ್ತು ನಗರಸಭೆಯು ಆಯುಕ್ತರಾದ ಎಂಡಿ ಗೀತಾರವರು ಬರಮಾಡಿಕೊಂಡರು. ಕಿತ್ತೂರು ರಾಣಿ ಚೆನ್ನಮ್ಮನವರು ನಮ್ಮ ಕರ್ನಾಟಕದ ಹೆಮ್ಮೆಯ ಮಹಿಳೆಯಾಗಿದ್ದು, ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಮೊದಲ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಆಗಿರುತ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಹೋರಾಟವನ್ನು ಮಾಡಿದ ಕರ್ನಾಟಕದ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಅಂತಹ ವೀರ ವನಿತೆಯ ಜ್ಯೋತಿಯು ಗೌರಿಬಿದನೂರಿಗೆ ಬಂದಿದ್ದು, ಗೌರಿಬಿದನೂರು ತಾಲೂಕಿನ ಸಾರ್ವಜನಿಕರ ಪುಣ್ಯ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ಡಿ ಪಾಳ್ಯ ಹೋಬಳಿ ಅಧ್ಯಕ್ಷರಾದ ನರಸಿಂಹ ರೆಡ್ಡಿ, ನಗರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು, ನಗರಸಭೆಯ ಆಯುಕ್ತರಾದ ಎಂಡಿ ಗೀತಾರವರು, ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬುರವರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಮ್ಮನವರು, ಬಾಲಾಜಿ, ಮಂಜುಳಾ ರಾಮಾಜಿ, ರೈತ ಮುಖಂಡರಾದ ಪೊಲೀಸ್ ಇಲಾಖೆಯ ಉದ್ಯೋಗಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಅಕ್ಟೋಬರ್ 23, 24, 25ರಂದು ನಡೆಯುವ ಕಿತ್ತೂರು ಉತ್ಸವ ಏನಿದೆ, ಅದರ ಅಂಗವಾಗಿ ಇವತ್ತು ಗೌರಿಬಿದನೂರಿಗೆ ಏನು ಚೆನ್ನಮ್ಮಾಜಿಯ ವಿಜಯ ಜ್ಯೋತಿ ಇವತ್ತು ಗೌರಿಬಿದನೂರಿಗೆ ಆಗಮಿಸಿದೆ, ವಿದುರಾಶ್ವತ್ಥಕ್ಕೆ ಆಗಮಿಸಿದೆ. ಆದ್ದರಿಂದ ತಾವೆಲ್ಲರೂ 23, 24, 25ರಂದು ಕಿತ್ತೂರಿನಲ್ಲಿ ನಡೆಯುವ ಕಿತ್ತೂರು ಉತ್ಸವದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಾವು ಅಕ್ಟೋಬರ್ 23ರಂದು ಗೌರಿಬಿದನೂರಿನಲ್ಲೂ ಕೂಡ ಈ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಕೂಡ ಇಲ್ಲಿ ಭಾಗವಹಿಸಬೇಕಾಗಿ ತಮ್ಮನ್ನು ಕೋರಿದೆ. ಒಂದು ವಿಶೇಷ ಏನಂತಂದರೆ, ನಾನು ಕಿತ್ತೂರಿನವನು. ಆ ಒಂದು ನಮ್ಮ ಕಿತ್ತೂರಿನ ಚೆನ್ನಮ್ಮನ ಏನು ವಿಜಯ ಜ್ಯೋತಿ ಇದೆಯಲ್ಲ, ಇಲ್ಲಿ ನಾನು ಅದನ್ನು ಏನು ನಾವು ಇದನ್ನು ಮಾಡ್ಕೋತಾ ಇದ್ದೀವಿ. ನಮಗೂ ತುಂಬ ಖುಷಿ ಆಗುತ್ತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಮತ್ತು ಕಿತ್ತೂರಿನಲ್ಲಿ ಏನು ನಡೆಯುತ್ತೆ, ಎಲ್ಲ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಲು ನಾವು ಕೋರಿದೆ. ಕಿತ್ತೂರು ಇನ್ನೂರನೇ ವಿಜಯೋತ್ಸವ ಅಂತ ಏನು ವಿಜಯೋತ್ಸವ ಅಂದರೆ ಯಾವ ರೀತಿ? ವಿಜಯೋತ್ಸವ ಅಂತಂದರೆ ಬ್ರಿಟಿಷರ ಜೊತೆ ಯುದ್ಧ ಮಾಡಬೇಕಾದ್ರೆ ಗೆದ್ದಂಥ ಒಂದು ದಿನ ಇದು. ಅದರ ಅಂಗವಾಗಿ ನಾವು ಈ 23ನೇ ತಾರೀಕಿನ ವಿಜಯೋತ್ಸವವಾಗಿ ಆಚರಿಸ್ತೇವೆ. ಕಿತ್ತೂರಿನಲ್ಲಿ 3 ಅಥವಾ 5 ದಿನಗಳ ಕಾಲ ನಾವು ಇದನ್ನ ಕಿತ್ತೂರಿನಲ್ಲಿ ವಿಜಯೋತ್ಸವ ಅಂತೇಳಿ ಕಿತ್ತೂರು ಉತ್ಸವ ಅಂತ ಆಚರಿಸ್ತಾ ಇದ್ದೀವಿ. ಜಿಲ್ಲೆಗೊಂದು ಬರುತ್ತೆ, ಇಲ್ಲ ತಾಲೂಕೆಲ್ಲ ಇದನ್ನ ಏನು ಮಾಡ್ತಾರೆ, ಡೆಡಿಕೇಟೆಡ್ ರೂಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳು ಮತ್ತು ಎಲ್ಲೆಲ್ಲಿ ಈ ಥರ ಈಗ ನಮ್ಮ ವಿದುರಾಶ್ವತ್ಥ ಹೇಗೆ ಸ್ವತಂತ್ರಕ್ಕೆ ಏನು ಹೆಸರುವಾಸಿಯಾಗಿದೆ, ಅಲ್ಲಲ್ಲಿ ಇದು ಏನು ವಿಜಯ ಜ್ಯೋತಿ ಏನಂತ ಅಲ್ಲಲ್ಲಿ ಸಂಚರಿಸ್ತೀವಿ. ನೆಕ್ಸ್ಟ್ ಮುಂದೆ ಎಲ್ಲಿಗೆ ಹೋಗುತ್ತೆ ಇದು ನೆಕ್ಸ್ಟು ಮಧುಗಿರಿಗೆ ಹೋಗುತ್ತೆ. ಅಧ್ಯಕ್ಷ ಮಾತಾಡ್ತಿದ್ದಾರೆ ಒಂದ್ಸಲ. ಸಾಹೇಬರಿಗೆ, ಪೌರಾಯುಕ್ತರು ಮೇಡಮ್ ಅವರಿಗೆ, ಹಾಗೂ ಇಲ್ಲಿನ ಎಲ್ಲ ನಗರಸಭೆ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ, ಹಾಗೂ ಎಲ್ಲ ಸಾರ್ವಜನಿಕರಿಗೆ, ವಿದುರಾಶ್ವತ್ಥದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಸುದ್ದಿ ಮಾಧ್ಯಮ ಮಿತ್ರರಿಗೆ, ಎಲ್ಲ ಯುವಕರಿಗೂ ನಮ್ಮ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಕಿತ್ತೂರು ಅಭಿವೃದ್ಧಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನೀವು ತುಂಬ ಯಶಸ್ವಿಯಾಗಿ ಬರಮಾಡಿಕೊಂಡು ಇದನ್ನು ಮೆರವಣಿಗೆ ಮೂಲಕ ತುಂಬ ಯಶಸ್ವಿಗೊಳಿಸಿದಿರಿ. ಹೀಗಾಗಿ ನಮ್ಮ ಜಿಲ್ಲಾಡಳಿತ ಇದರಲ್ಲಿ ವೆಬ್ಸೈಟಲ್ಲೂ ಸಹ ಇವೆಲ್ಲ ಫೋಟೋಗಳು ಡಿಸ್ಪ್ಲೇ ಆಗ್ತದೆ. ವಿಡಿಯೋ ಆಗಿರ್ತದೆ. 3 ದಿನ ಉತ್ಸವ ಇದೆ. ದಯವಿಟ್ಟು ತಾವು ಬನ್ನಿ. ಅಂತಾರಾಷ್ಟ್ರೀಯ ಕುಸ್ತಿ ಇದೆ,
ಅಲ್ಲಿ ಮತ್ತು ಕಬಡ್ಡಿ ಉತ್ಸವ ಇದೆ, ಖೋಖೋ ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿ ಇದೆ, ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಕಲಾ ತಂಡಗಳು ಬರ್ತಾ ಇದ್ದಾವೆ ಬೇರೆ ಬೇರೆ ರಾಜ್ಯಗಳಿಂದ. ದಯವಿಟ್ಟು ಎಲ್ಲರೂ ಭಾಗವಹಿಸಿರಿ ಅಂತೇಳಿ ಬೆಳಗಾವಿ ಜಿಲ್ಲಾಡಳಿತ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀನಿ.